ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್. ಇವತ್ತು ಒಂದು ಹೊಸ ಸ್ಟೈಲಲ್ಲಿ ವಿಭಿನ್ನವಾದಂಥ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಒಂದು ಜುಮ್ಕಿ ಡಿಸೈನ್ನ ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದೆ. ನನ್ನ ಫಾಲೋವರ್ಸ್ ಯಾರಾದರೂ ಇಷ್ಟಪಟ್ಟರೆ ಹಾಕ್ಕೊತಾರೆ ಅಂತ ಹೇಳ್ಬಿಟ್ಟು ಅದರದ್ದು ವೀಡಿಯೋನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಜುಮ್ಕಿ ಮಾಡೋದಕ್ಕೆ ನಾನು 2 ಕಲರ್ ದಾರನ ತೊಗೊಂಡಿದ್ದೀನಿ. ನೀವೇನಾದರೂ ಸ್ಯಾರಿಗೆ ಹಾಕ್ಕೊಳ್ಳೋಂಗಿದ್ರೆ ಸ್ಯಾರಿ ಮ್ಯಾಚಿಂಗ್ ಕಲರು 2 ದಾರನ 6 ಎಳೆ ದಾರನ ರೆಡಿ ಮಾಡ್ಕೊಳ್ಳಿ. ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗಮ್ ಸಹಾಯ ಬೇಕು, ಸ್ವಲ್ಪ ಗಮ್ ಕೂಡ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕೆಲವೊಂದು ಬೀಡ್ಸ್ ಬೇಕಿದೆ. ಚಿಕ್ಕ ಸೈಜ್ ಇರುವಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು ಶುಗರ್ ಬೀಡ್ಸ್ ಇರುತ್ತಲ್ಲ ಅಷ್ಟೊಂದು ಸ್ವಲ್ಪ ದೊಡ್ಡದಾಗಿರೋಂಥದ್ದು. ಹಾಗೆ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ, ನಿಮ್ಗೆ ಹೆಲ್ಪ್ ಆದರೆ ಆ ಒಂದು ಟಿಪ್ಸನ್ನು ನೀವು ಟ್ರೈ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಏನಿದೆಯಲ್ಲ ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ದಾರನ ಈ ರೀತಿ ರಿವರ್ಸಲ್ಲಿ 2 ಸತಿ ಈ ರೀತಿ ರೌಂಡನ್ನ ಸುತ್ತಕೊಂಡು ಸ್ವಲ್ಪ ಬೆರಳಲ್ಲಿ ಆಮೇಲೆ ದಾರನ ಸುತ್ತಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಈ ರೀತಿ ಇಟ್ಕೊಂಡಿರಿ ಕೈಯಲ್ಲಿ. 1-2 ಚೈನ್ ಹಾಕೋರಿಗಷ್ಟೇ. ರಿಂಗ್ ಬೀಡ್ಸ್ಗೆ ಆದರೆ ಆರಾಮಾಗಿ ವರ್ಕ್ ಮಾಡ್ಕೋಬೋದು. ಬಟ್ ಈ ಚೈನ್ ಹಾಕೋದಕ್ಕೆ ಮುಂಚೆ ಸ್ವಲ್ಪ ನಮಗೆ ಇಟ್ಕೊಳ್ಳೋದಕ್ಕೆ ಇದಾಗುತ್ತೆ. ಈ ರೀತಿ ಇಟ್ಕೊಂಡು ಇದನ್ನು ಫಸ್ಟು ದಾರನ ಪಾಸ್ ಮಾಡ್ಕೊಳ್ಳಿ. 1 ಚೈನ್ ಆಗುತ್ತೆ. 1 ಚೈನ್ ಆಯಿತು ಅಂದರೆ ಆರಾಮಾಗಿ ನೀವು ಚೈನ್ಗಳನ್ನ ಹಾಕ್ಕೋಬೋದು. 1 ಚೈನ್ ಹಾಕಿದ ಮೇಲೆ 2, 3, 4, 5, 6, 7 ಇಲ್ಲಿ 7 ಚೈನ್ಗಳನ್ನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು. 7 ಚೈನ್ಗಳನ್ನ ಹಾಕಿದ ಮೇಲೆ ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ಏನು ಚೈನ್ ಏನಿದೆಯಲ್ವ, ಫಸ್ಟ್ ಚೈನ್ ಏನಿದೆ ಆ ಚೈನಲ್ಲಿ ನೀವು ಮತ್ತೆ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿಬಿಟ್ಟು ಇದ್ರ ಒಳಗಡೆನೆ ಅದನ್ನು ನಿಧಾನವಾಗಿ ಎಳ್ಕೊಬೇಕು. ಎಳ್ಕೊಂಡು ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಇದನ್ನು ಟೈಟಾಗಿ ಲಾಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಎಕ್ಸ್ಟ್ರಾ ಥ್ರೆಡನ್ನ ಕಟ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ರೌಂಡ್ ಶೇಪ್ ಒಂದು ಸರ್ಕಲ್ ಥರ ನಮಗೆ ಇದು ರೆಡಿಯಾಗಿರುತ್ತೆ. ಈಗ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ಮತ್ತೆ ಇಲ್ಲೇನು 6 ಚೈನ್ಗಳನ್ನ ಲಾಕ್ ಮಾಡಿಕೊಂಡು ರೌಂಡ್ ಶೇಪ್ ಏನು ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಆಗಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಟಿಚ್ಚನ್ನು ಅನ್ಕೋಬೋದು. ಹಾಫ್ ಡಬಲ್ ಕ್ರೋಶನ್ನು ಅನ್ಕೊಳ್ಳಿ, ಇಲ್ಲ ಜಸ್ಟ್ ಈ ರೀತಿ ಚೈನ್ಗಳ ಥರನೂ ಅಂದ್ಕೊಳ್ಳಿ. ಆ್ಯಕ್ಚುಲಿ ಇದು ಚೈನೇ ಜಾಸ್ತಿ ಅನ್ನೋದು ನಾನು. ಇದು ಈ ಥರ ಚೈನ್ನ ಈ ಒಂದು 6 ಚೈನ್ಗಳೇನು ಹಾಕಿ ನಾವು ಸರ್ಕಲ್ ಥರ ರೆಡಿ ಮಾಡ್ಕೊಂಡಿದ್ದೀವಲ್ವ ಆ ಒಂದು ಸರ್ಕಲಲ್ಲಿ ಈ ರೀತಿ ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ಆ ಒಂದು ಸರ್ಕಲಲ್ಲಿ ಹೋಗಿಬಿಟ್ಟು ದಾರನ ತಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಸೊ ಇದು ಕವರ್ ಆಗೋವರೆಗೆ ಇದೇ ರೀತಿ ನೀವು ವರ್ಕ್ ಅನ್ನೋದು ಮಾಡ್ಕೋಬೇಕು. ಜಸ್ಟ್ ನಿಮಗೆ ಅದು ರಿಂಗ್ ಥರ ರೌಂಡ್ ಶೇಪ್ ಆಗಿ ಆ ಒಂದು ಶೇಪ್ ಬರೋವರೆಗೂ ಈ ರೀತಿ ಸಿಂಗಲ್ ಆಗಿ ಚೈನ್ಸ್ಗಳನ್ನ ನೀವು ಹಾಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಬಂದು ಮತ್ತು ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದೇನು ಬೇಡ, ಹಾಗೆ ಒಂದ್ಸರಿ ಹೋಗ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ಫಿಲ್ ಆಗ್ತಾ ಬಂತು. ನಾನು ಇದನ್ನು ಕೌಂಟ್ ಮಾಡಿ ಕೂಡ ಹೇಳ್ತೀನಿ ಎಷ್ಟಕ್ಕೆ ನಾನು ಇದು ಮಾಡಿದ್ದೀನಿ ಅಂತ. ಸೊ ಕೌಂಟು ಇಲ್ಲ, ಅವಶ್ಯಕತೆ ಇಲ್ಲ, ಬಟ್ ಆದರೂ ಕೂಡ ಕೌಂಟ್ ಮಾಡ್ಕೊಂಡ್ಬಿಟ್ಟು ಹೇಳ್ತೀನಿ. ಇಲ್ಲಿ ನೋಡಿ 12 ಸಿಂಗಲ್ ಥರ ಲಾಕ್ ಮಾಡಿದ್ದೀನಿ. ಈ ರೀತಿ ರಿಂಗ್ ಥರ ರೆಡಿಯಾಗಿದೆ ಇದು. ಇವಾಗ 1 ಚೈನ್, 2 ಚೈನ್, 2 ಚೈನ್, 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ನೋಡಿ, ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೋಬೇಕು. ಇಲ್ಲಿ ಈ ಥರ ರಿಂಗ್ ಥರ ಹಾಕಿದ ಮೇಲೆ 3 ಚೈನ್ಗಳನ್ನ ಹಾಕಿ ನೀಡಲ್ ಮೇಲೆ ಮತ್ತೆ 2 ಸತಿ ದಾರನ ಸುತ್ತಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಸಿಂಗಲ್ ಚೈನ್ ಥರ ಹಾಕ್ಕೊಂಡು ಹೋಗಿದ್ದೀವಲ್ವ ಆ ಹೋಲ್ಸ್ ಏನಿರುತ್ತೆ ಅಲ್ವ, ಚೈನ್ ಥರ ಹೋಲ್ ಕಾಣಿಸ್ತಾ ಇರುತ್ತೆ, ಆ ಹೋಲಲ್ಲಿ ಮತ್ತೆ ನೀಡಲ್ನ ಹಾಕಬೇಕು. ಸ್ವಲ್ಪ ಟೈಟ್ ಆಗಿರುತ್ತೆ, ಯಾಕಂದರೆ ನಾವು ಥ್ರೆಡ್ಡಿಂದೇ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಟ್ ಅನಿಸುತ್ತೆ. ಸೊ ಅದೇ ಒಂದು ಹೋಲ್ಗೆ ಮತ್ತೆ ನೀಡಲ್ ಹಾಕಿ ದಾರನ ತಂದು 2ರಿಂದ 1 ಸರ್ತಿ ಮತ್ತೆ 2ರಿಂದ 1 ಸರಿ ಮತ್ತೀಗ ನೀಡಲ್ ಮೇಲೆ 2 ದಾರ ಇದೆ, ಈ 2 ದಾರನ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಅಂದರೆ ತ್ರಿಬಲ್ ಕ್ರೋಶೆ ಕಮ್ಮನ್ನು ಹಾಕ್ಕೋಬೇಕು. ನೀವು ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಜುಮ್ಕಿ ಚಿಕ್ಕದಾಗಿ ಬರುತ್ತೆ, ಮತ್ತು 3 ಸತಿ ವರ್ಕ್ ಮಾಡ್ಕೋಬೇಕಾಗತ್ತೆ. ಬಟ್ ಈಗ ನಾನು ಬಂದು ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆದಿಂದ ಏನಾಗುತ್ತೆ ಅಂದರೆ ಜುಮ್ಕಿ ಆದಷ್ಟು ಬೇಗ 2 ಸ್ಟೆಪ್ಪಲ್ಲಿ ದೊಡ್ಡದಾಗಿ ಬರುತ್ತೆ, ಹಾಕೋದಕ್ಕೆ ನಮಗೆ ಈಸಿ ಆಗುತ್ತೆ. ಹಂಗಾಗಿ ನಾನು ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ತಾಯಿದ್ದೀನಿ.
ನಿಮಗೇನಾದರೂ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಡಬಲ್ ಕ್ರೋಶೆ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಪ್ರತಿಯೊಂದು ಹೋಲ್ಸ್ ಏನಿದೆಯಲ್ಲ ಆ ಹೋಲಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರ ತಂದು ಎರಡರಿಂದ ಒಂದು ಸರಿ ದಾರನ ಈ ರೀತಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಕೆಲವೊಂದಲ್ಲಿ ಒಂದೇ ಅದರಲ್ಲಿ ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದೊಂದು ಸತಿ ಒಂದೇ ಅದರಲ್ಲಿ 2 ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಇದರಲ್ಲಿ 2 ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೋಬೇಕು. ಮತ್ತು ಪಕ್ಕದಲ್ಲಿ ಮತ್ತೆ ಒಂದು ಸತಿ ಟ್ರಿಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಅದೇ ಪಾಯಿಂಟಿಗೆ ಮತ್ತೆ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈ ರೀತಿ ರಿಂಗ್ ಕವರ್ ಆಗೋವರೆಗೂ ನಾನು ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ಥರ ಬರುತ್ತೆ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಈಸಿ ಇದೆ ಅಂತ ಏನು ಹೆವಿ ಟಫ್ ಏನಿಲ್ಲ, ಆರಾಮಾಗಿ ನೀವು ಹಾಕೋಬೋದು ನೀವು. ಸೊ ಈ ರೀತಿ ಕಂಪ್ಲೀಟಾಗಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ರೌಂಡ್ ಶೇಪ್ ಆಗಿ ಈ ಒಂದು ಕ್ಯಾಪ್ ಥರ ಆಲ್ರೆಡಿ ಬಂದಿದೆ, ಒಂದು ರೀತಿ ನಮಗೆ ಬುಟ್ಟಿ ಥರನೇ ಆಗಿದೆ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಏನು ಟ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ ಅಲ್ಲಿ ನೀಡಲ್ನ ಹಾಕಿಬಿಟ್ಟು ಯಾವುದೇ ಒಂದು ದಾರ ಸುತ್ಕೊಳ್ಳೋದು ಬೇಡ, ಹಾಗೆ ಹೋಗಿ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಇದನ್ನು 2 ಸತಿ ಬೇಡ, ಇದರಿಂದ ಜಸ್ಟ್ ಈ ರೀತಿ ಎಳ್ಕೊಳ್ಳೋಣ ಈ ಕಡೆ. ಸೊ ಈ ಥರ ಎಳ್ಕೊಂಡ್ಮೇಲೆ ನೋಡಿ ಈಗ ಮತ್ತೆ ಸೇಮ್ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಮತ್ತೆ 2 ಬರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಕೆಳಗಡೆ ಏನು ನಾವು ಟ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ ಮೇಲೆ ಚೈನ್ ಥರ ಏನು ಕಾಣಿಸ್ತಾ ಇರುತ್ತೆ, ಚೈನ್ ಒಳಗಡೆಕ್ಕಿಂತ ಟ್ರಿಬಲ್ ಕ್ರೋಶೆ ಕಂಬದ ಒಳಗಡೆನೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ನೋಡಿ ಈಗ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಕೆಳಗಡೆ ಬಂದು ಕೆಳಗಡೆ ಒಂದು ಹೋಲಲ್ಲಿ 2 ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಬಟ್ ಮೇಲೆ ಆ ಥರ ಮಾಡಲ್ಲ, ಸೇಮ್ ಮತ್ತು 2 ಬರಿ ದಾರನ ಸುತ್ತಕೊಂಡು ಜಸ್ಟ್ ಒಂದೊಂದು ಟ್ರಿಬಲ್ ಕ್ರೋಶೆ ಕಂಬಗಳೇನಿದೆಯಲ್ಲ ಅದರಲ್ಲಿ ಒಂದೇ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಮೇಲೆ ಬಂದು ಪ್ರತಿ ಒಂದೊಂದಕ್ಕೂ ಒಂದೊಂದು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಹೋಗಬೇಕು. ಬಟ್ ಒಂದರಲ್ಲಿ 2 ಹಾಕಿದ ತಕ್ಷಣ ಆಗುತ್ತೆ ಮತ್ತು ಡಿಸೈನು ಅಗಲವಾಗಿ ಆಗುತ್ತೆ, ಅದು ಕ್ಯಾಪ್ ಥರ ಬರೋದಿಲ್ಲ. ಹಂಗಾಗಿ ಕೆಳಗಡೆ ಮಾತ್ರ ಒಂದರಲ್ಲಿ 2 ಟ್ರಿಬಲ್ ಕ್ರೋಶೆನ ಹಾಕ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಮೇಲೆ ಹಾಕುವಂಥ ಟ್ರಿಬಲ್ ಕ್ರೋಶೆ ಬಂದು ಪ್ರತಿಯೊಂದಲ್ಲಿ ಒಂದೊಂದೇ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. ಹಾಕ್ತಾ ಸ್ವಲ್ಪ ಫೋಲ್ಡಿಂಗ್ ಆಗುತ್ತೆ ಡಿಸೈನು, ಸ್ವಲ್ಪ ಅಗಲವಾಗಿ ಕೈಯಿಂದ ಸ್ವಲ್ಪ ಟೈಟಾಗಿ ಇಟ್ಕೊಂಡ್ಬಿಟ್ಟು ವರ್ಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ನೋಡಿ ನಾನು ಇದನ್ನು ಮತ್ತೆ 2ನೇ ರೌಂಡು ಫುಲ್ ಮಾಡ್ಕೊತಾ ಇದ್ದೀನಿ. ಈಗ 2ನೇ ರೌಂಡಲ್ಲಿ ಕೂಡ ನಾನು ಕಂಪ್ಲೀಟಾಗಿ ಟ್ರಿಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಸೊ ಕಪ್ಪು ಥರ ಬಂದಿದೆ. ಇನ್ನೇನು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡೋಕ್ಕೆ ಮುಂಚೆನೇ ನಾನು ಈ ಥ್ರೆಡನ್ನು ಕಟ್ ಮಾಡಿಕೊಂಡು ಬೇರೆ ಕಲರ್ ಥ್ರೆಡನ್ನು ನಾನಿಲ್ಲಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇಷ್ಟು ಲೆಂತ್ ಇರಬೇಕಾದಾಗೇ ದಾರನ ಕಟ್ ಮಾಡ್ಕೊಂಡ್ಬಿಟ್ಟು ನಾವೇನು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀವಲ್ವ ಆ ಒಂದು ದಾರನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಲಾಕ್ ಹಾಕಿದಾಗ ಒಂದಿಷ್ಟು ಥ್ರೆಡ್ ನಿಮಗೆ ಕಾಣಿಸೋದಿಲ್ಲ. ನೋಡಿ ಈ ದಾರನ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೇ ನಾವು ದಾರನ ಜಾಯಿಂಟ್ ಮಾಡ್ಕೊಂಡಿದ್ದೀವಲ್ವ, ಸೊ ಕರೆಕ್ಟಾಗಿ ಬಂದಿದ್ದೀನಿ ನಾನು. ಈಗ ನೆಕ್ಸ್ಟ್ ಸ್ಟಾರ್ಟಿಂಗನ್ನು ಟ್ರಿಬಲ್ ಕ್ರೋಶೆ ಕಂಬ 3 ಚೈನ್ ಹಾಕಿದ್ದೀವಲ್ವ ಅದ್ರ ಹೋಲಲ್ಲಿ ಮತ್ತು ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಮತ್ತು ಈ ದಾರದನ್ನು ಕೂಡ ಇದರಲ್ಲಿ ಈ ರೀತಿ ಎಳ್ಕೊಬೇಕು. ಇಲ್ಲಿ ಲಾಕ್ ಆಗುತ್ತೆ. ಈ ಥರ ಲಾಕ್ ಹಾಕಿದ ತಕ್ಷಣವೇ ನೋಡಿ ಈಗ ಮತ್ತೆ ಪಕ್ಕದ ಹೋಲಿಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತು ಈಗ ಚೈನ್ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿಬಿಟ್ಟು ಇಲ್ಲಿಂದ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಯಾವುದೇ ಒಂದು ಟರ್ನ್ ಮಾಡ್ಕೊಳ್ಳೋದು ಬೇಡ, ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ನೀವು ಕ್ಯಾಪನ್ನು ಟರ್ನ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಥ್ರೆಡನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ಈಗ ನಾನು ಬೀಡ್ಗಳನ್ನ ಹಾಕ್ತಾಯಿದ್ದೀನಿ. ಬೀಡ್ ಹೇಳಿದ್ನಲ್ಲ ನಾನು ಚಿಕ್ಕದಾಗಿ ತೊಗೊಂಡಿದ್ದೀನಿ ಅಂತ, ನಿಮಗೆ ಬೇಕಿದ್ರೆ ದೊಡ್ಡದಾಗಿ ತೊಗೊಂಡ್ರೆ ಒಂದೊಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿಕೊಂಡು ಅದನ್ನು ಮಾಡ್ಕೊಂಡು ಹೋಗಬೇಕು. ಒಂದು ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಕಂಬ ಚೈನ್ ಏನಿದೆಯಲ್ಲ ಅದರೊಳಗಡೆ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು, ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ವೆಯ್ಟ್ ಆಗಿರುವಂಥ ಬೀಡ್ಸನ್ನೇ ತೊಗೊಳ್ಳಿ, ಯಾಕಂದರೆ ಜುಮ್ಕಿ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಸೀರೆಗೆ ಹಾಕಿದಾಗ ಸ್ವಲ್ಪ ನಿಮಗೆ ಹೆವಿ ಆಗಿ ಆಗಿಬಿಟ್ರೆ ಹಾಕ್ಬೋದು. ಆದಷ್ಟು ನೀವು ಲೈಟ್ ವೆಯ್ಟೇ ತೊಗೊಳ್ಳಿ, ಅಂಥ ವೆಯ್ಟ್ ಆಗಲ್ಲ. ಬಟ್ ಬೀಡ್ಸ್ ಸ್ವಲ್ಪ ಹೆವಿಯಾಗಿರೋದು ತೊಗೊಂಡು ಸ್ವಲ್ಪ ಬೀಡ್ಸ್ ಜಾಸ್ತಿ ಹಾಕಿದರೆ ಸ್ವಲ್ಪ ವೆಯ್ಟ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಥ್ರೆಡ್ ವರ್ಕಿಂದ ಮಾಡಿಕೊಂಡ್ರಂತೂ ಹೆವಿ ಅನಿಸೋದೇ ಇಲ್ಲ. ನನಗೆ ಸೀರೆಗಿಂತ ಹೇರಿಂಗ್ಸ್ ಆಗಿಯೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಇತ್ತೀಚೆಗೆ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ಮಾಡಿಸ್ಕೊತಾರೆ. ಅದ್ರ ಬದಲು ಮತ್ತೆ ಈಗ ಜುಮ್ಕಿ ಕೂಡ ನೀವು ಮಾಡಿಸ್ಕೊಂಡು ನಿಮ್ಮ ಸೀರೆ ಕಲರಲ್ಲಿ ಮಾಡಿಸ್ಕೊಂಡು ಸೀರೆ ಕಲರ್ ನೀವು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಈ ರೀತಿ ಬೀಡ್ಗಳನ್ನ ಮತ್ತೆ ಒಂದು ರೌಂಡು ನಾನಿಲ್ಲಿ ಬೀಡ್ಸ್ಗಳನ್ನ ಹಾಕ್ತಾ ಇದ್ದೀನಿ. ಅಂದರೆ ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬಗಳ ಚೈನ್ ಮೇಲೆ ಏನಿದೆಯಲ್ಲ ಆ ಒಂದು ಹೋಲಲ್ಲಿ ಈ ರೀತಿ ಬೀಡ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಬೀಡ್ಸ್ಗಳನ್ನ ಹಾಕಿದ್ದೀನಿ. ಲಾಸ್ಟಲ್ಲಿ ಬಂದಿದ್ದೀನಿ. ಸೊ ಕಟ್ ಮಾಡೋಕ್ಕೆ ಮುಂಚೆ ಒಂದು 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಥ್ರೆಡನ್ನು ಕಟ್ ಮಾಡಿಕೊಂಡು ಈ ರೀತಿ ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಹಾಕಿದ್ಮೇಲೆ ನೋಡಿ ಕಂಪ್ಲೀಟಾಗಿ ಈ ರೀತಿ ವರ್ಕನ್ನ ಮುಗಿಸಿದ್ದೀವಲ್ವ, ಈಗ ಇದನ್ನು ಒಳಗಡೆ ಸೀದಾ ಕಡೆ ವರ್ಕ್ನ ತಿರ್ಸ್ಕೋಬೇಕು. ನೋಡಿ ಸೀದಾ ಕಡೆ ತಿರ್ಸ್ಕೊಂಡಾಗ ಡಿಸೈನ್ ಕ್ಯಾಪ್ ನೋಡಿ ಈ ಥರ ಕಾಣಿಸುತ್ತೆ. 2 ಸ್ಟೆಪ್ಪಲ್ಲಿ ಈ ಕೆಳಗಡೆ ಇರುವಂಥ ಜುಮ್ಕಿ ಪಾಟ್ ಏನಿದೆಯಲ್ಲ ಅದು ರೆಡಿ ಆಗುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಅದನ್ನು ಒಳಗಡೆನೆ ಸ್ಟಿಕ್ ಮಾಡ್ಕೊಂಡ್ಬಿಡಬೇಕು. ಇದು ಡ್ರೈ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಕೂಡ ನೀವು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಸೊ ಡ್ರೈ ಆಗೋವರೆಗೂ ಥ್ರೆಡ್ ಹೀಗೆ ಇರಲಿ ಒಳಗಡೆ. ಫಸ್ಟು ಕೆಳಗಡೆ ಇರುವಂಥ ಒಂದು ಪಾಟ್ ಅನ್ನೋದು ನೋಡಿ ಈ ರೀತಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ತ್ರಿಬಲ್ ಕ್ರೋಶೆಯಲ್ಲೇ ಹಾಕೋದ್ರಿಂದ 2 ಸ್ಟೆಪ್ಪಲ್ಲಿ ಬಿಗ್ ಸೈಜಲ್ಲಿ ಕ್ಯಾಪ್ ಅನ್ನೋದು ರೆಡಿ ಆಗುತ್ತೆ. ಈಗ ಕ್ಯಾಪ್ ಏನು ರೆಡಿ ಮಾಡ್ಕೊಂಡಿದ್ವಿ. ಸೊ ಮೇಲೆ ಇರುವಂಥ ಒಂದು ಪಾಟ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ರಿಂಗ್ ಬೀಡ್ಸ್ ಬೇಕಾಗುತ್ತೆ. ಈ ರೀತಿ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರು ಸ್ವಲ್ಪ ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಕೆಳಗಡೆ ಏನು ಜಿಮ್ಕಿಗೆ ನಾವು ಹಾಕಿದ್ದೀವಲ್ವ ಅದೇ ಕಲರಲ್ಲೇ ತೊಗೊಂಡಿದ್ದೀನಿ. ಸೊ ರಿಂಗ್ ಕಲರ್ ಬಂದು ಹೈಲೈಟ್ ಆಗಿದೆ, ಬಟ್ ಇದು ಕವರ್ ಆಗುತ್ತೆ, ಇದೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಇಲ್ಲೇನು ಕಲರಲ್ಲಿ ಬೀಡ್ಸ್ ತೊಗೊಂಡಿದ್ದೀರೋ ಅದೇ ಬೀಡ್ಸ್ಗಳನ್ನ ತೊಗೊಳ್ಳಿ, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ನೋಡಿ ರಿಂಗ್ ಬೀಡ್ಸ್ ಒಳಗಡೆ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಇದನ್ನು ನಿಧಾನವಾಗಿ ಇದರೊಳಗಡೆ ದಾರನ ಎಳ್ಕೋಬೇಕು. ಸೊ ರಿಂಗ್ ಬೀಡ್ಸಿಂದ ಈ ಥರ ಥ್ರೆಡನ್ನು ಎಳ್ಕೊಂಡ್ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಟೈಟಾಗಿ ಈ ಥರ ಎಳ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ರಿಂಗ್ ಬೀಡ್ಸ್ನ. ಸೊ ಲಾಕನ್ನು ಹಾಕಿದ ಮೇಲೆ 1-2 ಸತಿ ವರ್ಕ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡಬೇಕು. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ನೋಡಿ ಈಗ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿಬಿಟ್ಟು ದಾರನ ತೊಗೊಂಡು ಈಗ ನೀಡಲ್ ಮೇಲೆ 3 ದಾರ ಇದೆಯಲ್ಲ ಈ 3 ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ದಾರನ ತಂದು ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತು ರಿಂಗ್ ಬೀಡ್ಸಲ್ಲಿ ಹೋಗಿಬಿಟ್ಟು ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಫ್ ರಿಂಗು ಕಂಪ್ಲೀಟಾಗಿ ಕವರ್ ಆಗೋವರೆಗೆ ಹಾಕಬೇಕಾಗತ್ತೆ. ಈ ಕಡೆ ಹಾಫ್ ರಿಂಗ್ ಬೀಡ್ ಕವರ್ ಆಗೋವರೆಗೆ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮತ್ತು ಈ ಸೈಡಲ್ಲಿ ಕೂಡ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಕಡೆ ಇರುವಂಥ ಹಾಫ್ ಭಾಗ ಏನಿದೆಯಲ್ಲ ಇದನ್ನು ಕೂಡ ಕಂಪ್ಲೀಟಾಗಿ ನಾನು ಹಾಫ್ ಡಬಲ್ ಕ್ರೋಶೆದಿಂದ ರಿಂಗನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಈ ಕಡೆ 9 ಹಾಫ್ ಡಬಲ್ ಕ್ರೋಶೆಗಳನ್ನ ಇಟ್ಕೊಂಡಿದ್ದೆ ಅನಿಸುತ್ತೆ, ನಾನಿನ್ನೂ ಕೌಂಟ್ ಮಾಡಿಲ್ಲ. ಸೊ ಕೌಂಟ್ ಮಾಡ್ಕೊಂಡು ಹೇಳ್ತೀನಿ. 1 2 3 4 5 6 7 8 9. ಸೊ 9 ಹಾಫ್ ಡಬಲ್ ಕ್ರೋಶೆಕ್ಕೆ ಹಾಫ್ ರಿಂಗ್ ಕವರ್ ಆಗಿದೆ. ಈ ಕಡೆ ಕೂಡ 9 ಹಾಫ್ ಡಬಲ್ ಕ್ರೋಶೆನ ಹಾಕಿಬಿಟ್ಟು ಈ ಕಡೆ ಕೂಡ ನಾನು ರಿಂಗನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಇದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಎಲ್ಲರಿಗೂ ಟ್ರೈ ಮಾಡಿ ಬರುತ್ತೆ. ಬಟ್ ಆದರೂ ಕೂಡ ಒಂದೇ ಅಲ್ಲಿ ಯಾರಾದರೂ ಹೊಸಬ್ರು ನೋಡ್ತಾ ಇದೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ರಿಂಗ್ ಕವರ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ಕೂಡ ಕವರ್ ಹಾಕಿದ ಮೇಲೆ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದರೊಳಗೂ ಕೂಡ ಒಂದು ಸತೆ ನೀಡಲ್ನ ಹಾಕಿಬಿಟ್ಟು ಥ್ರೆಡನ್ನು ತೊಗೊಂಡು ಮತ್ತೆ ಒಂದು ಸತೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ತಕ್ಷಣ ನೋಡಿ ಕರೆಕ್ಟಾಗಿ ಅದು ಅಲ್ಲಿಗೆ ಬೇರೆ ಕಲರ್ ದಾರ ಅನ್ನೋದು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಥರ ಲಾಕನ್ನು ಹಾಕಿದ ತಕ್ಷಣವೇ ನೋಡಿ ಈಗ ಮತ್ತೆ ಒಂದು ಸತೆ ಪಕ್ಕದಲ್ಲೇ ನೀಡಲ್ನ ಹಾಕಿಬಿಟ್ಟು ಥ್ರೆಡನ್ನು ಎಳ್ಕೊಂಡು ಮತ್ತೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಸ್ವಲ್ಪ ಗಮ್ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಈಗ ಮತ್ತೆ ಬೀಡ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಮತ್ತು ಸೇಮ್ ಕೆಳಗಡೆ ಏನು ಜುಮ್ಕಿ ಕೆಳಗಡೆ ಭಾಗಕ್ಕೆ ಹಾಕಿದ್ವೋ ಅದೇ ಒಂದು ಸೈಜಲ್ಲಿ ಮೇಲೆ ಕೂಡ ಅದೇ ಮಣಿಗಳನ್ನ ಹಾಕ್ತಾಯಿದ್ದೀನಿ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ ಆ ಒಂದು ಹೋಲಲ್ಲಿ ಮತ್ತು ಈ ಬೀಡನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕಬೇಕು. ಸೊ ಈ ರೀತಿ ರಿಂಗ್ ಕವರ್ ಆಗೋವರೆಗೂ ಒಂದೊಂದು ಬೀಡ್ಗಳನ್ನ ಹಾಕಿಬಿಟ್ಟು ಸೊ ಒಂದೊಂದು
ಹಾಫ್ ಡಬಲ್ ಕ್ರೋಶೆ ಏನಿದೆಯಲ್ವಾ ಅದರಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟಾಗಿ ರಿಂಗನ್ನು ಕವರ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ರಿಂಗ್ ಕವರ್ ಆಗೋವರೆಗೆ ಈ ಥರ ಬೀಡ್ಗಳನ್ನ ಹಾಕ್ಕೋಬೇಕು. ಈ ಥರ ಹಾಕಿದ ತಕ್ಷಣ ನೋಡಿ 1ರಿಂದ 2 ಚೈನ್ಗಳ ಹಾಕಿಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿಕೊಂಡು ಈ ರೀತಿ ಥ್ರೆಡನ್ನು ಎಳ್ಕೊಂಬಿಟ್ಟು ಈ ರೀತಿ ಮೇಲೆ ಪಾಟ್ ಅನ್ನೋದು ರೆಡಿ ಆಯಿತು. ಈಗ ಇದನ್ನು ಅಟ್ಯಾಚ್ ಮಾಡಬೇಕು. ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದೇನಿದೆಯಲ್ಲ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ, ಸ್ವಲ್ಪ ಜಾಸ್ತಿನೇ ಬಿಡಬೇಕಾಗಿತ್ತು. ನಾನು ಥ್ರೆಡನ್ನು ಕಟ್ ಮಾಡಿಕೊಂಡೆ. ಮತ್ತೆ ಸೂಜಿ ದಾರ ತೊಗೊಂಡು ಪೋಳಿಸ್ಕೊಳ್ಳುವಂಥ ಕೆಲಸ ಬೇಡ. ಹಾಗೆ ಇದೇ ಥ್ರೆಡಲ್ಲೇ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಹಾಗೆ ನಿಮಗೆ ಇದು ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಒಂದು ಟಿಪ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೋ ಆ ರೀತಿ ನೀವು ಟ್ರೈ ಮಾಡ್ಕೊಳ್ಳಿ. ನೋಡಿ ಇದರಲ್ಲಿ ದಾರನ ಪಾಸ್ ಮಾಡ್ಕೊಳ್ಳಿ ಎಲ್ಲನೂ. ಸೊ ನೀಡಲಿಂದನೇ ಪಾಸ್ ಮಾಡ್ಕೊಂಬಿಡಿ, ಆರಾಮಾಗೆ ಈಸಿ ಆಗುತ್ತೆ. ಈ ಕ್ಯಾಪ್ ಇಟ್ಕೊಂಡು ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಸೊ ಈ ರೀತಿ ಎಳ್ಕೊಂಡಾಗನೇ ಈ ದಾರ ನಮ್ಗೆ ಮಾತು ಕೇಳುತ್ತೆ. ಯಾಕಂದರೆ ಇದೇ ಥರ ಮಾಡ್ತೀವಲ್ವ ನಾವು, ಹಂಗಾಗಿ ಈ ದಾರ ಇದೇ ರೀತಿ ಮಾತು ಕೇಳೋದು. ಈ ಕ್ಯಾಪನ್ನು ಮೇಲೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಈಗ ಮತ್ತೆ ಒಂದು ಬಿಗ್ ಬೀಡನ್ನ ತೊಗೊತಾ ಇದ್ದೀನಿ. ಇದು ಬೀಡ್ಸ್ ಯಾವ ರೀತಿ ಇರಬೇಕು ಅಂದರೆ ಈ ಹೋಲಿಂದ ಈ ಕಡೆ ಹೊರಗೆ ಬರೋ ಹಾಗೆ ಇರಬಾರ್ದು. ಇದಕ್ಕಿಂತ ಸ್ವಲ್ಪ ದೊಡ್ಡದು ತೊಗೊಳ್ಳಿ, ಚಿಕ್ಕದು ಮಾತ್ರ ಬೇಡ. ಯಾಕಂದರೆ ಈ ಹೋಲ್ಸ್ಗೆ ಅದು ಟೈಟಾಗಿ ಕೂಡಬೇಕು. ಆ ಒಂದು ಸೈಜಲ್ಲಿ ಬೀಡ್ಸನ್ನ ತೊಗೊಳ್ಳಿ. ನಾನು ಹಾಕಿರುವಂಥ ಗ್ಯಾಪ್ಗೆ ಈ ಬೀಡ್ಸ್ ಕರೆಕ್ಟಾಗಿ ಕೂಡುತ್ತೆ, ಹಂಗಾಗಿ ನಾನು ಈ ಬೀಡ್ಸನ್ನ ತೊಗೊಂಡಿದ್ದೀನಿ. ನಿಮಗೇನಾದರೂ ಇಲ್ಲಿ ಸ್ವಲ್ಪ ರೌಂಡ್ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಬಿಗ್ ಬೀಡನ್ನ ತೊಗೊಂಡು ಈ ದಾರ ಏನಿದೆಯಲ್ಲ 2ರಿಂದ 3 ಸತಿ ನಾಟನ್ನು ಹಾಕ್ಕೋಬೇಕು. ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊತೀನಿ. ಬಟ್ ನೀವೇನಾದರೂ ಇದೇ ಥರ ಲಾಕ್ ಹಾಕ್ಕೊಳ್ಳೋಂತೆ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಬಿಟ್ಟು ಟ್ರೈ ಮಾಡಿ. ಏನು ಅಂತ ಪರೇನು ದಾರ ಏನು ವೇಸ್ಟ್ ಆಗೋಲ್ಲ. ಸೊ ಒಂದು ಕೆಲಸ ಮಾಡ್ತೀವಿ ಅಂದಮೇಲೆ ವೇಸ್ಟೇಜ್ ಅನ್ನೋದು ಕಾಮನ್ ಇದ್ದೇ ಇರುತ್ತೆ. ಸೊ ಈ ರೀತಿ ಲಾಕನ್ನು ಮಾಡಿಕೊಂಡು ಮತ್ತೆ ನೋಡಿ ಈ ರೀತಿ ಟೈಟಾಗಿ ಒಂದು ಬೀಟ್ ಕೆಳಗಡೆಯಿಂದ ಕೂಡ ಒಂದು ಥ್ರೆಡನ್ನು ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. ಸುತ್ತ ಈ ರೀತಿ ರೌಂಡಾಗಿ ಗಮ್ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ಈಗ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೊಂಡ್ಬಿಡಿ ಡ್ರೈ ಆದಮೇಲೆ. ಬಟ್ ವಿಡಿಯೋ ಮಾಡೋ ಕಾರಣ ನಾನು ಬೇಗನೆ ತೋರಿಸ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಟೈಮ್ ತೊಗೊಂಡು ವರ್ಕ್ ಮಾಡ್ಕೊಳ್ಳಿ, ನಿಮಗೆ ವರ್ಕ್ ಪರ್ಫೆಕ್ಟ್ ಆಗುತ್ತೆ. ಸೊ ಈ ರೀತಿ ಹಾಕಿದ ಮೇಲೆ ನೋಡಿ ಮತ್ತೆ ಸೀದಾ ಕಡೆ ಡಿಸೈನ್ನ ತಿರ್ಸ್ಕೊಳ್ಳಿ. ಜುಮ್ಕಿ ಬಂದು ನೋಡಿ ಈ ರೀತಿ ಕೂಡುತ್ತೆ. ಸೊ ಹೊರಗಡೆ ಬರೋದು ಹಾಗೆ ಮಾಡೋದು ಹಾಕೋದಿಲ್ಲ. ಇದು ನಾನು ಈಗ ತೋರಿಸಿರುವಂಥ ಒಂದು ಮೆಥಡ್. ಸೊ ಟಿಪ್ಸ್ ಏನಪ್ಪ ಅಂತಂದರೆ ಆಲ್ರೆಡಿ ಒಂದು ಜುಮ್ಕಿ ರೆಡಿ ಮಾಡಿದ್ದೀನಿ ನೋಡಿ, 2 ಜುಮ್ಕಿ ರೆಡಿಯಾಗಿದೆ ಸೇಮ್ ಕಲರಲ್ಲಿ. ನೀವು ಇದನ್ನು ಹೇರಿಂಗ್ಸ್ ಥರ ಕೂಡ ವೇರ್ ಮಾಡ್ಕೋಬೋದು. ಸೀರೆಗೆ ಕೂಡ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇದು ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಅಂತೂ ತೊಗೊಳುತ್ತೆ. ಸೊ ಈ ರೀತಿ ಹಾಕಿದ ಮೇಲೆ ಸೂಜಿ ದಾರದಿಂದ ಇದು ಪಲ್ಲು ಅಂದ್ಕೊಳ್ಳಿ, ಈ ರೀತಿ ಕೂಡ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲೊಂದು ಈ ರೀತಿ ಆಗ್ತಾ ಇರುತ್ತೆ. ಬೇಡ ನಮಗೆ ಈ ಥರ ಬೇಡ ಅಂತಂದರೆ ಪಲ್ಲು ಮೇಲೆ ಈ ರಿಂಗ್ ಪಾಟನ್ನು ಆಫ್ ಇಟ್ಬಿಟ್ಟು ಫಸ್ಟ್ ಗಮ್ ಪೇಸ್ಟ್ ಮಾಡಿ ಇದನ್ನು ಸ್ಟಿಕ್ ಮಾಡ್ಕೊಂಬಿಡಿ. ಆಮೇಲೆ ಡ್ರೈ ಆದಮೇಲೆ ಅಲ್ಲೊಂದು ಕಾಟನ್ ಥ್ರೆಡ್ಡಿಂದ ಅಟ್ಯಾಚ್ ಮಾಡಿಕೊಂಡ್ರೆ ಅದೇ ಒಂದು ಸೀರೆಗೆ ಒಂದು 19 ಪೀಸ್ ಆದರೆ ಸಾಕು. ತುಂಬ ಗ್ರ್ಯಾಂಡಾಗೆ ಕಾಣಿಸುತ್ತೆ. ಒಂದು 19 ಪೀಸ್ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಕೂಡ ಬೇಡ. ತುಂಬ ಹೆವಿ ಓವರಾಲ್ ಆಗಿ ಲುಕ್ ಆದರೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಸೊ ಈ ಥರ ಆಫ್ ಹೋಲಲ್ಲಿ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಹೊಲಿಗೆ ಹಾಕಿ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಇದು ನಿಮ್ಮ ಮೇಲೆ ಬಿಟ್ಟಿದ್ದು, ಆಪ್ಷನಲ್. ಓಕೆನಾ? ನಿಮಗೆ ಯಾವ ರೀತಿ ಕಂಫರ್ಟ್ ಅನಿಸುತ್ತೋ ಆ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಇವತ್ತು ತೋರಿಸೋಗೋಸ್ಕರ ಈ ಒಂದು ವರ್ಕ್ ಅನ್ನೋದು ಮಾಡಿದ್ದೀನಿ. ಬಟ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸ್ಯಾರಿ ಈ ರೀತಿ ಫೋಲ್ಡ್ ಮಾಡಿದಾಗ ಕಂಪ್ಲೀಟ್ ಥ್ರೆಡ್ ವರ್ಕ್ ಇದೆಯಲ್ಲ ಈ ರೀತಿ ಫ್ಲ್ಯಾಟ್ ಆಗುತ್ತೆ. ಸೊ ಈ ಥರ ಫ್ಲ್ಯಾಟ್ ಆಗಬಾರ್ದು ನಮಗೆ ಜುಮ್ಕಿ ಅನ್ನೋಂಗಿದ್ರೆ ಈ ರೀತಿ ಕ್ಯಾಪ್ ಬೀಡ್ಸ್ ಇದೆ ನೋಡಿ, ಮಾರ್ಕೆಟಲ್ಲಿ ಸಿಗುತ್ತೆ. ಈ ಥರ ಕ್ಯಾಪ್ ಬೀಡ್ಸನ್ನ ಇಲ್ಲಿ ನಾವು ಇದೇನು ರೌಂಡ್ ಶೇಪ್ ಬೀಡ್ಸನ್ನ ಹಾಕಿದ್ದೀವಲ್ಲ ಅದ್ರ ಬದಲು ಈ ಒಂದು ಬೀಡನ್ನ ಒಳಗಡೆ ಇಟ್ಬಿಟ್ಟು ಸೂಜಿ ದಾರದಿಂದ ಮೇಲೆ ನೀವು ಅಟ್ಯಾಚ್ ಮಾಡ್ಕೋಬೋದು. ನೀವು ಸ್ಯಾರಿ ಫೋಲ್ಡ್ ಮಾಡಿ ಇಟ್ಟಾಗ ಈ ಒಂದು ಕ್ಯಾಪ್ ಏನಿದೆಯಲ್ಲ ಇದು ಫೋಲ್ಡ್ ಆಗೋಲ್ಲ. ನೀವು ಮತ್ತೆ ಕೈಯಿಂದ ಈ ರೀತಿ ನೀಟಾಗಿ ಮಾಡ್ಕೊಳ್ಳೋವಂಥ ಕೆಲಸ ಇರೋದಿಲ್ಲ. ಹಾಗೆ ಜುಮ್ಕಿ ನೀಟಾಗಿ ರೌಂಡ್ ಶೇಪ್ ಆಗಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೇಗನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 60 ರೂಪಾಯಿ ಚಾರ್ಜ್ ಮಾಡ್ಕೊಳ್ಳಿ. ಕಸ್ಟಮರ್ ಮೇಲೆ ಬಿಟ್ಬಿಡಿ, ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಮಾಡಿಕೊಂಡು ತಯಾರಿ ಮಾಡಿಕೊಂಡು ನೀವು
ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಅವರು ಕ್ವಾಂಟಿಟಿ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಮೇಲೆ ಹೇಳಿದ ಮೇಲೇ ತಯಾರಿ ಮಾಡಿಕೊಂಡು ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇವತ್ತಾಗಿತ್ತು ಇವತ್ತಿನ ಈ ಒಂದು ಹೊಸ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.